ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ಚೆನ್ನಾಗಿದ್ದೀವಿ. ನಾವಿವತ್ತು ನ್ಯೂ ಇಯರ್ಗೆ ಬಟ್ಟೆ ತೊಗೊಂಬರೋಣ ಅಂತ ಕನಕಪುರ ಹೋಗ್ತಾಯಿದ್ವಿ. ನನ್ನ ಹಸ್ಬೆಂಡು ನಾನು ಚೆನ್ನಾಗಿಲ್ಲ, ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ನಾನು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ಸರಿ ಅಂದ್ಬಿಟ್ಟು ನಾವು ನಮ್ಮ ಪಾಪು ಇರೋದ್ರಿಂದ ಆಟೋದಲ್ಲೇ ಹೋಗೋಣ, ಗಾಡೀಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋಗ್ತಾಯಿದ್ವಿ. ನಾವು ಕನಕಪುರ ಬಂದ್ವಿ. ಕನಕಪುರ ಬಂದಮೇಲೆ ನನ್ನ ಹಸ್ಬೆಂಡು, ನೀನು ಕ್ರಿಸ್ಮಸ್ ಥೀಮ್ ಪಾಪು ಫೋಟೋಸ್ ತೆಗಿಬೇಕು ಅಂತ ಹೇಳ್ತಾ ಇದ್ದಲ್ಲ, ಇಲ್ಲೇ ಚರ್ಚ್ ಇದೆ, ಅಲ್ಲೂ ಕೂಡ ರೆಡಿ ಮಾಡಿದ್ದಾರೆ. ಏನಕ್ಕೆ ಮನೇಲಿ ಹೋಗಿ ಒಬ್ಬಳೇ ರಿಸ್ಕ್ ತೊಗೊತೀಯ, ಬೇಡ, ಬಟ್ಟೆ ತೊಗೊಂಡು ಇಲ್ಲೇ ರೆಡಿ ಮಾಡಿರ್ತಾರಲ್ವ, ಡೆಕೋರೇಷನ್ ಮಾಡಿರ್ತಾರೆ, ಇಲ್ಲೇ ಹೋಗಿ ಫೋಟೋ ತೊಗೊಳ್ಳುವಂತೆ ಅಂತ ಹೇಳ್ತಾಯಿದ್ರು. ಫಸ್ಟ್ ಬಾರಮ್ಮ ನೋಡೋಣ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ, ನಿಂಗೆ ಇಷ್ಟ ಆದರೆ ಮಾಡುವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಗೈಸ್, ಪರವಾಗಿಲ್ಲ ಅನಿಸ್ತು. ಆದರೆ ಅಲ್ಲಿ ಒಳಗಡೆ ನಾವು ಪಾಪುನೆಲ್ಲ ಕೂರಿಸಿ ಫೋಟೋ ತೆಗಿಯೋಂಗಿರಲಿಲ್ಲ. ನಾವಲ್ಲಿ ಪರ್ಮಿಷನ್ ಕೇಳಿದ್ವಿ, ಇಲ್ಲ ಹಂಗೆಲ್ಲ ಆಗಲ್ಲ, ಜಸ್ಟ್ ಈ ಥರ ಹೊರಗಡೆ ನಿಂತ್ಕೊಂಡು ಫೋಟೋ ತೊಗೋಬೇಕು ಅಂತ ಹೇಳಿದ್ರು. ಬೇಡ ಬಿಡು, ನನಗೂ ಏನು ಅಷ್ಟೊಂದು ಇಷ್ಟ ಆಗಿಲ್ಲ, ನಾನು ಅಂದ್ಕೊಂಡಿರೋ ಥರನೇ ಮನೇಲೇ ಹೋಗ್ಬಿಟ್ಟು ಫೋಟೋ ತೆಗಿಯೋಣ ಅಂಥೇಳಿ ನಾವು ಅಲ್ಲಿ ಸುಮ್ಮನೆ ಜಸ್ಟ್ ನೋಡಿಕೊಂಡು ಫೋಟೋಸ್ ತೊಗೊಂಡು ಬಂದ್ವಿ. ಒಳಗಡೆನೂ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನೋಡ್ತಾಯಿದ್ವಿ. ಅಪ್ಪ ಮಕ್ಕಳು ಇಬ್ಬರು ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಹಂಗೆ ಪೋಸ್ ಕೊಡ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಅಲ್ಲೂ ಕೂಡ ಏನು ಅಷ್ಟೊಂದು ಡೆಕೋರೇಷನ್ ಏನು ಮಾಡಿರಲಿಲ್ಲ ಗೈಸ್, ಸಿಂಪಲ್ಲಾಗಿ ಮಾಡಿದರು. ಯಾರೂ ಅಷ್ಟೊಂದು ಇನ್ನೂ ಬಂದಿರಲಿಲ್ಲ, ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೇನು ನೋಡಾಯ್ತಲ್ವ, ಟೈಮ್ ಆಗಿಬಿಡುತ್ತೆ, ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ನಾನು ಕ್ರಿಸ್ಮಸ್ ಥೀಮಲ್ಲಿ ಫೋಟೋ ಶೂಟ್ ಮಾಡಬೇಕಿತ್ತಲ್ವ ಮನೇಲೇ, ಸೊ ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ತೊಗೊಂಡೋಗೋಣ ಇಲ್ಲೇ ಬ್ಯಾಂಗಲ್ ಸ್ಟೋರಲ್ಲಿ ಅಂತ ಹೇಳ್ಬಿಟ್ಟು ಸ್ಟೋರ್ಗೂ ಕೂಡ ಬಂದ್ವಿ. ಅದೆಲ್ಲ ತೊಗೊಂಡಾಯಿತು. ನೆಕ್ಸ್ಟ್ ಹಂಗೆ ನಾವು ಇಲ್ಲಿ ಬಟ್ಟೆ ಅಂಗಡಿಗೆ ಹೋದ್ವಿ. ಬಟ್ಟೆ ಅಂಗಡೀಲಿ ಒಂದಷ್ಟು ಬಟ್ಟೆ ನೋಡಿ ಲಾಸ್ಟ್ ಫೈನಲ್ಗೆ ಈ 2 ಸ್ಯಾರಿ ಮತ್ತು ಇದೊಂದು ಟಾಪ್ನ, ಜೀನ್ಸ್ ಟಾಪ್ನ ಸೆಲೆಕ್ಟ್ ಮಾಡಿದೆ. ಸ್ಯಾರಿ ಮನೆಗೆ ಹೋಗಿ ತೋರಿಸ್ತೀನಿ ಗೈಸ್ ಯಾವ ಥರ ತೊಗೊಂಡೆ ಅಂತ. ನೆಕ್ಸ್ಟ್ ಆಗಿ ನಾನು ಇಲ್ಲಿ ಇನ್ನೊಂದು ಶಾಪ್ ಬಂದೆ. ಇಲ್ಲಿ ನನಗೂ ಅಷ್ಟೊಂದು ಇಷ್ಟನೇ ಆಗಿಲ್ಲ. ಹಸ್ಬೆಂಡು ಇವಾಗಲೇ ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಆದರೆ ಬೇಡ, ಇವಾಗ ಬಂದಿದ್ದೀವಲ್ವ, ಹೆಂಗಿದ್ರು ಇವಾಗಲೇ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಫೋನ್ ಕೊಡಿಸ್ತಾರೆ ಏನು ಅಂತ. ನಿಜವಾಗ್ಲೂ ಕೊಡಿಸ್ತಾರಾ, ಇಲ್ಲ ಸುಮ್ಮನೆ ಹೇಳ್ತಾರಾ ಏನು ಅಂತ ನೋಡೋಣ. ಏನಾದರೂ ಫೋನ್ ತೊಗೊಂಡ್ರೆ ಯಾವ ಫೋನ್ ತೊಗೊಳ್ತೀನಿ ಏನು ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಇದ್ದೀವಿ ಗೈಸ್. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಬನ್ನಿ ಇವಾಗ ನೋಡೋಣ. ಶಾಪಿಂಗ್ ಎಲ್ಲ ಸ್ವಲ್ಪ ಮುಗಿತು, ಇನ್ನು ಸ್ವಲ್ಪ ಇದೆ. ಶಾಪಿಂಗ್ ಮುಗಿಸ್ಕೊಂಡು ಏನು ಶಾಪಿಂಗ್ ಕೂಡ ಮನೆಗೆ ಹೋಗಿ ತೋರಿಸ್ತೀನಿ. ಮುಂದೆ ಎಲ್ಲ ಹೋಗ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಮಾಡಿ ಗೈಸ್. ನಿಜವಾಗ್ಲೂ ನನ್ನ ಹಸ್ಬೆಂಡ್ ಕೊಡಿಸ್ತೀನಿ ಅಂತ ಹೇಳಿದ್ರು, ನಾನು ಕೊಡಿಸಲ್ಲ ಅಂದ್ಕೊಂಬಿಟ್ಟಿದ್ದೆ. ನಾವು ಇಲ್ಲೇ ಕನಕಪುರದಲ್ಲೇ ಇರೋ ಪೂರ್ವಿಕಾ ಮೊಬೈಲ್ ಶಾಪ್ ಬಂದ್ವಿ. ಸರಿ ಆಯಿತು ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ನನಗೂ ಕೂಡ ಖುಷಿ ಆಯಿತು, ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ಕೂಡ ನಾನು ನಂಬಿರಲಿಲ್ಲ, ಕೊಡಿಸಲ್ಲ, ನ್ಯೂ ಇಯರ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಆವಾಗಲೇ ಕೊಡಿಸ್ತಾರೆ ಅಂದ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಡಮ್ಮಿ ಫೀಸಸ್ ಫೋನ್ಗಳು ಇಟ್ಟಿದ್ರು ಅಲ್ವಾ, ಅದನ್ನು ನೋಡ್ತಾಯಿದ್ವಿ, ಯಾವುದು ಕ್ಯಾಮ್ರಾ ಕ್ಲಿಯರಿಟಿ ಇದೆ ಅಂಥೇಳಿ ಸ್ಟೋರೇಜ್ ಎಲ್ಲ. ಕೊನೆಗೂ ಒಂದು ಫೋನ್ ಸೆಲೆಕ್ಟ್ ಆಯಿತು. ಯಾವ ಫೋನು ಅಂತ ನೀವೇ ನೋಡಿ ಆಯಿತಾ, ನಾನಿಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ. ನೋಡಿದ್ರೆ ಯಾವ ಫೋನು ಅಂತ, ಇದು ಓಪೋ F27 ಈ ಫೋನ್ ತೊಗೊಂಡಿರೋದು ನಾನು. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡು ಮನೆಗೆ ಹೊರಟ್ವಿ. ಟೈಮ್ ಆಯಿತು ಅಂತ ನಾನು ಮನೆಗೆ ಬಂದು ನೋಡಿ, ಈ ಥರ ಕ್ರಿಸ್ಮಸ್ ಥೀಮಲ್ಲಿ ಫೋಟೋ ತೆಗೆಯೋಣ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಚೆನ್ನಾಗಿದೆಯಾ ಗಾಯ್ಸ್? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನನಗೆ ಇಷ್ಟ ಆಗಿರೋಷ್ಟು ಮಾಡಿದ್ದೀನಿ ಗಾಯ್ಸ್. ಮನೆಗೆ ಬರೋ ಅಷ್ಟರಲ್ಲಿ 6:30 ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಬಂದು ಬೇಗ ನನ್ನ ಮಗಳಿಗೆ ಇದೇ ಫಸ್ಟು ಗಾಯ್ಸ್, ನಾನು ಎಲ್ಲ ಥರ ಫಂಕ್ಷನ್ಸಲ್ಲಿ ಅಥವಾ ಅವಳದು ಮಂತ್ಲಿ ಫೋಟೋಶೂಟ್ ಆಗಲಿ, ಯಾವುದೇ ಫೋಟೋಶೂಟ್ ಆಗಲಿ, ನಾನು ಒನ್ ಡೇ ಹಿಂದಿನ ದಿನವೇ ಫೋಟೋಶೂಟ್ ಮಾಡಿ ಇಟ್ಕೊತಾ ಇದ್ದೆ. ಬಟ್ ಇವತ್ತು ಕ್ರಿಸ್ಮಸ್ದು ಇವತ್ತು ಮಾಡಿದ್ದೀನಿ. ಆಲ್ರೆಡಿ ಇನ್ನೇನು ಕ್ರಿಸ್ಮಸ್ ಆಗೋಯ್ತು ಅಂದರೆ ಎಲ್ಲರೂ ಫೋಟೋ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಆದರೆ ನಾನು ಇವಾಗ ಕ್ರಿಸ್ಮಸ್ ಥೀಮಲ್ಲಿ ಫೋಟೋಶೂಟ್ ಮಾಡಿದೆ. ಇವತ್ತೇ ಫಸ್ಟ್ ಗೈಸ್ ನಾನು ಇಷ್ಟು ಲೇಟಾಗಿ ಮಾಡಿದ್ದು. ಅಲ್ಲಿಂದ ಬಂದು ನಾನು ಜಾಸ್ತಿ ಏನು ಬಟ್ಟೆ ತೊಗೊಳಕ್ಕೆ ಹೋಗಿಲ್ಲ. ಒಂದು ಜೊತೆ ತೊಗೊಂಡಿದ್ದೀನಿ, 1-2 ಜೊತೆ ಸೀರೆ ತೊಗೊಬಂದಿದ್ದೀನಿ. ತೋರಿಸ್ತೀನಿ ಗೈಸ್ ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ. ನಾನು ಗೋಪಾಲ್ ಗೌಡ್ರು ಫ್ಯಾಷನ್ ಅಂತ ಗೋಪಾಲ್ ಗೌಡ್ರು ಬಟ್ಟೆ ಅಂತ ತೊಗೊಂಡಿರೋದು.
ನೈಸ್. ನೋಡಿ ಈ ಥರ ಸೀರೆ ತೊಗೊಂಡಿದ್ದೀನಿ. ನಿಜವಾಗ್ಲೂ ನಂಗೆ ಈ ಸೀರೆ ನೋಡಿದ ತಕ್ಷಣವೇ ಬೇಗ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೂ ಸೀರೆ ಈ ಥರ ಡ್ರೆಸ್ ಕಲೆಕ್ಷನ್ ನೋಡೋಕೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲ ಹುಡುಗಿರಿಗೆ ಅನ್ನೋದಕ್ಕಿಂತ ನನಗೂ ಕೂಡ ಅಷ್ಟೇ ಜಾಸ್ತಿ ಟೈಮ್ ತೊಗೊತೀನಿ ಚೂಸ್ ಮಾಡೋಕ್ಕೆ. ಬಟ್ ಈ ಸೀರೆ ಅಂತೂ ನಿಜವಾಗ್ಲೂ ಹೋಗಿದ ತಕ್ಷಣವೇ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ. ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಥರ ಕಲರ್ ಕಾಣ್ತಿದೆ ಅಂತ ಗೊತ್ತಾಯ್ತಲ್ಲ. ನಿಜವಾಗ್ಲೂ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಈ ಸೀರೆ ಮತ್ತು ಸೇಮ್ ಒಂದೇ ಪ್ಯಾಟರ್ನು ಬಟ್ ಕಲರ್ ಚೇಂಜ್ ಅಷ್ಟೇ. ನೋಡಿ ಇವೆರಡು ಸೀರೆ ತೊಗೊಂಡೆ. ನೆಕ್ಸ್ಟು ನಾನು ಹಂಗೆ ಒಂದು ಜೊತೆ ಜೀನ್ಸ್ ತೊಗೊಂಡೆ. ಇದು ಜೀನ್ಸ್ ವೇರ್. ಇದೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡೆ. ಇದು ತೊಗೊಂಡಿದ್ದು ನಾನು ಬಂದು ರತ್ನದಲ್ಲಿ ಇಯರ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಒಂದೇ ಜೊತೆ ಗಾಯ್ಸ್ ತೊಗೊಂಡಿದ್ದು. ನೆಕ್ಸ್ಟ್ ಅದೇ ಥರ ನನ್ನ ಡ್ರೆಸ್ ಮ್ಯಾಚಿಂಗ್ಗೆ ನನ್ನ ಮಗಳಿಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ನೋಡಿ ನನ್ನ ಮಗಳು ಡ್ರೆಸ್ಸು ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಎಷ್ಟು ಕ್ಯೂಟಾಗಿ ಚೆನ್ನಾಗಿತ್ತು ಈ ಡ್ರೆಸ್ಸು. ನಾನು ಆನ್ಲೈನಲ್ಲಿ ಬೈ ಮಾಡಿದ್ದೆ. ಇದ್ರ ಲಿಂಕ್ ಏನಾದರೂ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಲಿಂಕು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ ಗೈಸ್, ಇಷ್ಟೇ ನಾನು ಇವತ್ತು ಶಾಪಿಂಗ್ ಮಾಡಿದ್ದು. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಕ್ರಿಸ್ಮಸ್ ಥೀಮಲ್ಲಿ ಫೋಟೋಶೂಟ್ ಮಾಡಿದ್ದು. ನನ್ನ ಮಗಳಿಗೆ ಲಾಸ್ಟ್ ಎಂಡಿಂಗಲ್ಲಿ ಫೋಟೋನು ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ ಯಾವ ಥರ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್. ಇದು ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ತುಂಬ ಜನ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ. ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್.